ದಿನ ದಿನ ಖುಷಿ ಖುಷಿ. ನಾನು ನಿಮ್ಮ ಪ್ರೀತಿಯ ಚಿಕ್ಕು. ಮತ್ತೊಂದು ವಿಡಿಯೋಗೆ ಸ್ವಾಗತ. ರುಚಿ ರುಚಿಯಾದ ಅಡಿಗೆ ಮಾಡ್ಕೊಳ್ರಿ, ತಿನ್ಕೊಳ್ರಿ. ಬನ್ನಿ, ಇವತ್ತು ಅವರೆಕಾಳು ಬೀನ್ಸು ಹಾಕಿ ರೈಸ್ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 7ರಿಂದ 8 ಟೊಮೆಟೊ ಕೊಯ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಇಟ್ಕೊಂಡಿದ್ದೀನಿ ಒಂದು 6. ಪುದೀನ, ಕೊತ್ತಂಬರಿ, ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ. ಬಾತ್ಗೆ ಹಾಕೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಡಿ, ಆಯಿಲ್ ಹಾಕಿ, ಬಾತ್ ಸಾಮಾನೆಲ್ಲ ಹಾಕಿ ಪರ ಅಂತ ತಿರ್ಕೊಡಿ. ಸ್ವಲ್ಪ ರೋಸ್ಟ್ ಆಗಲಿ. ಆಗಿದ್ದಾದ ಮೇಲೆ ಗ್ರೀನ್ ಚಿಲ್ಲಿ ಹಾಕಿ, ಈರುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲ ಅಂದರೂ ಹಾಗೆ ಟ್ರೈ ಮಾಡೋಕ್ಕೆ ರೂಢಿ ಮಾಡ್ಕೊಳ್ರಿ. ಒಂದಿರಲಿ ಇಲ್ದ ಹೋಗಲಿ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಯಾವ ಟೇಸ್ಟ್ ಇರುತ್ತೆ ಅಂತ. ಸೂಪರಾಗಿರುತ್ತೆ. ಬೀನ್ಸ್ ಹಾಕಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಆಮೇಲೆ ಅವರೆಕಾಳು ಹಾಕಿ, ನೆಕ್ಸ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಲ್ಲೇ ಬೇಯಲಿ. ನೆಕ್ಸ್ಟು ಅದಾದಮೇಲೆ ಪುದೀನ ಹಾಕಿ, ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೆಕ್ಸ್ಟು ಟೊಮೆಟೊ ತೊಗೊಳ್ರಿ. ಟೊಮೆಟೊ ಹಾಕಿ ಚೆನ್ನಾಗಿ ತಿರುಕೊಡಿ. ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟು ಉಪ್ಪು ಹಾಕಿ, ಧನಿಯಾ ಪುಡಿ ಹಾಕಿ 1 ಸ್ಪೂನು, ಅರಿಶಿನ ಹಾಕಿ 1/4 ಸ್ಪೂನು. ನೆಕ್ಸ್ಟು ಬಿರಿಯಾನಿ ಮಸಾಲ ಹಾಕಿ ಚೆನ್ನಾಗಿ ತಿರುಕೊಡಿ. ಚೆನ್ನಾಗಿ ಬೇಯಲಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕಳ್ರಿ, ನೀರು ಹಾಕ್ಕಳ್ರಿ. ಹಾಕಿದ್ದಾದಮೇಲೆ ಕೆಚಪ್, ಕೊತ್ತಂಬರಿ ಸೊಪ್ಪು ಹಾಕಿ 1 ವಿಸಿಲ್ ಕೂಗಿಸಿ ಮುಚ್ಚಳ ತೆಗೆದು ನೋಡಿ. ಮಸಾಲೆನೇ ಇರಲ್ಲ, ಟೇಸ್ಟ್ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ನೋಡ್ಕೊಳ್ರಿ, ಮಾಡ್ಕೊಳ್ರಿ, ಮಸ್ತಿ ಮಜಾ ಮಾಡಿ ಗೆಳೆಯರೇ, ನನ್ನ ಗೆಳತಿಯರೇ. ಈಗ ಜೋಳ ಸುಳಿದೆಲ್ಲ ಇಟ್ಟಿದ್ದೀನಿ, ಬೇಯಿಸ್ಬಿಟ್ಟು ಜೋಳದ ಪಲ್ಯ ಸೈಡ್ಗೆ ಚೆನ್ನಾಗಿರೋ ಅಡುಗೆ ಮಾಡ್ಕೊಳ್ರಿ, ನೋಡ್ಕೊಳ್ರಿ, ತಿನ್ಕೊಳ್ರಿ. ರೈಸ್ ಬಾತು, ಜೋಳದ ಪಲ್ಯ, ಸೈಡ್ಗೆ ಐಸ್ ಕ್ರೀಮು ಎಲ್ಲ ಇಟ್ಕೊಂಡು ತಿಂತಾ ಇದ್ದರೆ ಸೂಪರು. ಗೆಳೆಯರೇ, ನನ್ನ ಗೆಳತಿಯರೇ, ಮತ್ತೊಂದು ವಿಡಿಯೋಗೆ ಸಿಗೋಣ. ಬಾಯ್. ನಾನೀಗ ಬ್ಯಾಟಿಂಗ್ ಮಾಡಬೇಕು. ವಾವ್, ಸೂಪರಾಗೈತೆ, ಸೂಪರು. ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ. ಯಾವಾಗಲೂ ನಗ್ತಾ 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 ಖುಷಿಯಾಗಿರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ.